ಸೌಜು ಅತ್ತೆ, ಯಾಕೋ ತಲೆ ತುಂಬಾ ನೋವ್ತಾ ಇದೆಯಮ್ಮ. ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡು ಬಂದು ಕೊಡ್ತೀಯಾ? ಸರಿ ಅತ್ತೆ, ಆಯ್ತು. ಏನ್ ಅಡ್ಗೆ ಮಾಡ್ತಾ ಇದೆಯಮ್ಮ? ಅತ್ತೆ, ಅಡ್ಗೆ ಮಾಡ್ತಾ ಇದ್ದೆ. ಸರಿ ಮಾಡು. ನೆನ್ನೆ ಮಾಡಿದ್ಯಲ್ಲ ಆ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಖಾರ ಇತ್ತು, ಖಾರ ಒಂದ್ ಸ್ವಲ್ಪ ಕಡಿಮೆ ಹಾಕು ಆಯ್ತಾ? ಸರಿ ಅತ್ತೆ, ಆಯ್ತು. ಸ್ವಲ್ಪ ಮ್ಯಾಟ್ನು ಒದ್ರುಕೊಂಡು ಕಸ ಗುಡ್ಸ್ಕೊಳಮ್ಮ. ಸರಿ ಅತ್ತೆ, ಆಯ್ತು. ಹೊರಗಡೆ ಹೊರಟಿಯಮ್ಮ? ಹಾ ಅತ್ತೆ, ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗ್ಬಮ್ಮ. ಹಾಗೆ ಹೊರಗಡೆ ಸಿಗೋದೆಲ್ಲ ತಿನ್ನಕ್ ಹೋಗ್ಬೇಡ, ಪಾನಿಪುರಿ ಗೋಬಿ ಮಂಚೂರಿ ಅಂತೆಲ್ಲ. ಮನೆಯಲ್ಲೇ ಬಂದು ಊಟ ಮಾಡು, ಸರಿನಾ? ಸರಿ ಅತ್ತೆ, ಆಯ್ತು. ಏನಿಲ್ಲ ಅಮ್ಮ, ನಮ್ಮ ಅತ್ತೆ ಸುಮ್ಮನೆ ಏನಾದ್ರೂ ಒಂದೊಂದು ಹೇಳ್ತಾನೆ ಇರ್ತಾರೆ. ಅಡುಗೆ ಮಾಡಿದ್ರೆ ಖಾರ ಜಾಸ್ತಿ ಹಾಕಿದ್ಯಾ ಅಂತಾರೆ, ಕಸ ಗುಡ್ಸಿದ್ರೆ ನೋಡ್ಕೊಂಡು ಗುಡ್ಸು ಅಂತಾರಮ್ಮ. ಹೊರಗಡೆ ಹೋದ್ರೂ ಏನು ತಿನ್ಬೇಡ ಅಂತ ಆರ್ಡ್ರ್ ಮಾಡ್ತಾರೆ. ನಾನು ಫೋನ್ ನೋಡ್ಕೊಂಡು ಕುತ್ಕೊಳ್ಳೋಕ್ಕೂ ಬಿಡಲ್ಲಮ್ಮ. ಏನಾದ್ರೂ ಒಂದು ಕೆಲಸ ಹೇಳ್ತಾನೆ ಇರ್ತಾರೆ. ಸೌಜು, ಯಾಕಮ್ಮ ಈ ಥರ ಹತ್ಕೊಂಡು ನಿಮ್ಮ ಅಮ್ಮಂಗೆ ಹೇಳ್ತಾ ಇದ್ಯಾ? ಅವ್ರು ನನ್ನ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ ಹೇಳು. ನಿಂಗೆ ಏನಾದರೂ ನನ್ನ ಮೇಲೆ ಬೇಜಾರಿದ್ರೆ, ನಾನು ಮಾಡಿದ ತಪ್ಪು ಅನ್ಸಿದ್ರೆ ನನ್ನ ಹತ್ರನೇ ಹೇಳು, ಅದನ್ನು ನಾನು ಸರಿಪಡಿಸ್ಕೋತೀನಿ. ಅಂಥದ್ದೇನಮ್ಮ ಹೇಳಿದೆ ನಾನು? ಕಸ ಗುಡಿಸ್ಬೇಕಾದ್ರೆ ಸ್ವಲ್ಪ ನೋಡಿ ಕಸ ಗುಡಿಸ್ಕೊಂಡೆ. ಅದೇ ಸಾಂಬಾರು ಮಾಡಬೇಕಾದ್ರೆ ನಿನ್ನೆ ಸಾಂಬಾರು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು, ಇವತ್ತು ಕಡಿಮೆ ಮಾಡಮ್ಮ ಅಂತಂದೆ. ಯಾಕೆ ನನ್ನ ಮಗಳ ಜಾಗದಲ್ಲಿ ಇದ್ದಿದ್ರೆ ನಾನು ಹೇಳ್ತಾ ಇರಲಿಲ್ವಾ? ಹೊರಗಡೆ ತಿಂದರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಅಡುಗೆ ಮಾಡಿರ್ತೀನಿ, ಬಂದು ಮನೆಯಲ್ಲೇ ತಿನ್ನು ಅಂತಂದೆ. ಅದರಲ್ಲಿ ಏನಾದರೂ ತಪ್ಪಿದೆಯಾ? ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಅಲ್ವಾ, ಅದಕ್ಕೆ ಹೋಗಿ ಮೇಲೆ ಬಟ್ಟೆ ಒಣಗಾಕಿದ್ದೀನಿ, ಎತ್ಕೊಂಡು ಬಾ ಅಂತಂದೆ. ನಿನ್ನ ಕೈಲಾಗಲ್ಲ ಅಂತಂದರೆ ನನ್ನ ಕೈಲಾಗಲ್ಲ ಅಂತ ಹೇಳು, ನಾನೇ ಮಾಡ್ಕೊತೀನಿ. ಅದನ್ನು ಬಿಟ್ಟು ನೀನು ನಿಮ್ಮ ಅಮ್ಮಂಗೆ ಫೋನ್ ಮಾಡಿಕೊಂಡು ನನಗೆ ಈ ಮನೆಯಲ್ಲಿ ಇರೋಕ್ಕಾಗ್ತಿಲ್ಲ, ನಂಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರೆ ನನ್ನ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ ಹೇಳೋ ಅವರು? ಸಾರಿ ಅತ್ತೆ, ಇನ್ಯಾವತ್ತೂ ಈ ಥರ ಮಾಡಲ್ಲ. ಏನೇ ಇದ್ರೂ ನಿಮ್ಮ ಹತ್ರನೇ ಹೇಳ್ಕೊತೀನಿ. ಸರಿ ಬಿಡಮ್ಮ, ಆಯಿತು. ಒಳಿತು ಮಾಡು ಮನ್ಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನ್ಸ.